ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ಒಂದು ವಾರದ ಹಿಂದೆ ನಾನು ಒಂದು ವಿಡಿಯೋವನ್ನು ಹಾಕಿದ್ದೆ. ಆವತ್ತು ನನ್ನ ಮಲ್ಲಿಗೆ ಗಿಡಗಳು ಹೇಗಿವೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಹಾಗೆ ಇವತ್ತು ತೋರಿಸ್ತಾ ಇರುವುದು ಇವತ್ತಿನ ನನ್ನ ಮಲ್ಲಿಗೆ ಗಿಡಗಳು. ಒಂದು ವಾರದಲ್ಲಿ ನನ್ನ ಮಲ್ಲಿಗೆ ಗಿಡಗಳಲ್ಲಿ ತುಂಬಾನೇ ಬದಲಾವಣೆ ಆಗಿದೆ. ನಿಮಗೂ ಕೂಡ ಹಾಗೆ ಅನಿಸ್ತಾ ಇರಬಹುದು. ಕಳೆದ ವಿಡಿಯೋದಲ್ಲಿ ನನ್ನ ಗಿಡಗಳಲ್ಲಿ ಇಷ್ಟೊಂದು ಚೆನ್ನಾಗಿ ಚಿಗುರುಗಳು ಬಂದಿರಲಿಲ್ಲ, ಹಾಗೆ ಹಸಿರಾಗಿ ಇರಲಿಲ್ಲ. ಇವತ್ತು ನೀವು ಇಲ್ಲಿ ನೋಡ್ತಾ ಇರಬಹುದು, ಗಿಡಗಳು ಚೆನ್ನಾಗಿ ಬರ್ತಾ ಇದೆ, ಹಾಗೆ ಎಲೆಗಳೆಲ್ಲ ಹಸಿರಾಗಿ ಬರ್ತಾ ಇದೆ. ಹಿಂದಿನ ಕೆಲವೊಂದು ದಿನಗಳಿಂದ ಮಳೆ ಕಡಿಮೆ ಆಗಿದೆ, ಹಾಗೆ ಬಿಸಿಲು ಕೂಡ ಬರ್ತಾ ಇದೆ. ಇದರಿಂದ ಗಿಡಗಳು ಚೆನ್ನಾಗಿ ಬರ್ತಾ ಇದೆ. ಮಳೆಗಾಲದಲ್ಲಿ ಗಿಡದ ಬುಡದಲ್ಲಿ ನೀರು ನಿಲ್ಲಬಾರ್ದು ಅಂತ ನಾನು ಪ್ಲಾಸ್ಟಿಕ್ ಕವರ್ಗಳನ್ನು ಹಾಕಿದ್ದೆ. ಅದನ್ನು ಈಗ ತೆಗೆದಿದ್ದೇನೆ. ನೋಡಿ, ಎಲ್ಲ ಗಿಡಗಳಲ್ಲೂ ಕೂಡ ಚಿಗುರು ಬಂದು ಚೆನ್ನಾಗಿ ಬರ್ತಾ ಇದೆ, ಹಸಿರಾಗಿ ಕಾಣಿಸ್ತಾ ಇದೆ. ಇವತ್ತು ನನಗೆ ಎಷ್ಟು ಮೊಗ್ಗು ಸಿಕ್ಕಿದೆ ಅಂದರೆ ಕೇವಲ 45 ಮೊಗ್ಗುಗಳು ಮಾತ್ರ ಸಿಕ್ಕಿದೆ. ಮುಂದಿನ ವಾರದಿಂದ ನನಗೆ ತುಂಬಾನೇ ಹೂ ಸಿಗ್ತದೆ, ಯಾಕಂದರೆ ಈಗ ಚಿಗುರು ಬಂದು ಅದರಲ್ಲಿ ಮೊಗ್ಗು ಬರಲು ಪ್ರಾರಂಭವಾಗಿದೆ. ಇನ್ನು 3-4 ದಿನದಲ್ಲಿ ಮೊಗ್ಗುಗಳು ರೆಡಿ ಆಗ್ತದೆ. ಇವತ್ತು ನನಗೆ ಕೇವಲ 45 ಮೊಗ್ಗುಗಳು ಮಾತ್ರ ಸಿಕ್ಕಿದ್ರೂ ಕೂಡ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ತುಂಬ ಜನರಿಗೆ ಕುತೂಹಲ ಇರ್ತದೆ, ಇವರಿಗೆ ಇವತ್ತು ಎಷ್ಟು ಹೂ ಸಿಕ್ಕಿರಬಹುದು ಅಂತ ಕೇಳಬೇಕು ಅಂತ ಅನಿಸ್ತಾ ಇರ್ತದೆ. ಹಾಗಾಗಿ ನಾನು ವಿಡಿಯೋದಲ್ಲಿ ಹೇಳಿದ್ದೇನೆ. ಹಾಗೆಯೇ ಕೆಲವೊಂದು ವಿಡಿಯೋದ ಕಮೆಂಟ್ನಲ್ಲೂ ಕೂಡ ಕೇಳ್ತಾರೆ, ನಿಮಗೆ ಇವತ್ತು ಎಷ್ಟು ಹೂ ಸಿಕ್ಕಿದೆ, ಇವಾಗ ಎಷ್ಟು ಹೂ ಸಿಗ್ತಾ ಇದೆ ಅಂತ ಕೇಳ್ತಾರೆ. ಹಾಗಾಗಿ ನಾನು ಈ ವಿಡಿಯೋದಲ್ಲೇ ಹೇಳಿದ್ದೇನೆ. ಹಾಗೆಯೇ ಮುಂದಿನ ವಾರ ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ನನಗೆ ಎಷ್ಟು ಹೂ ಸಿಗ್ತಾ ಇದೆ ಅಂತ. ಈಗ ಮಳೆಗಾಲ ಆಗಿರುವುದರಿಂದ ನನಗೆ ಎಷ್ಟು ಹೂ ಸಿಗ್ತದೆ ಅಂತ ಗೊತ್ತಾಗೋದಿಲ್ಲ, ನೋಡಬೇಕು. ಬೇಸಿಗೆಯಲ್ಲಿ 1.5 ಅಟ್ಟೆಯ ತನಕ ಹೂ ಸಿಕ್ಕಿತ್ತು. ನೋಡಿ, ನಾನು ಈ ರೀತಿಯಾಗಿ ಒಣಗಿದ ಭಾಗವನ್ನು ಕಟ್ ಮಾಡಿ ತೆಗಿತಾ ಇದ್ದೇನೆ. ಈ ಗಿಡಕ್ಕೆ ಏನಾದರೂ ತೊಂದರೆಯಾಗಿದೆಯಾ ಅಂತ ಅಂದ್ಕೊಳ್ತೇನೆ, ಯಾಕಂದರೆ ಇದು ಅಷ್ಟು ಚೆನ್ನಾಗಿ ಬಂದಿಲ್ಲ. ಬುಡದಿಂದ ನೋಡುವಾಗ ಯಾವುದೇ ರೀತಿಯ ತೊಂದರೆ ಕಾಣಿಸ್ತಾ ಇಲ್ಲ. ಹಾಗೆ ಅಲ್ಲಲ್ಲಿ ಹೊಸ ಚಿಗುರುಗಳು ಕೂಡ ಬರ್ತಾ ಇದೆ. ಇದು ನಿಧಾನವಾಗಿ ಗ್ರೋತ್ ಆಗಬಹುದು. ಉಳಿದ ಬೇರೆಲ್ಲ ಗಿಡಗಳು ಚೆನ್ನಾಗಿ ಬಂದಿದೆ, ಆದರೆ ಇದು ಸ್ವಲ್ಪ ನಿಧಾನವಾಗಿ ಬೆಳೀತಾ ಇದೆ. ಎಲ್ಲ ಕಡೆ ಚಿಗುರು ಬರ್ತಾ ಇದೆ, ನೋಡಬೇಕು ಏನಾಗ್ತದೆ ಅಂತ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ಗೆಲ್ಲು ಕೂಡ ಒಣಗಿ ಹೋಗಿದೆ, ಇದನ್ನು ನಾನು ತೆಗಿತಾ ಇದ್ದೇನೆ. ಗಿಡಗಳು ಈ ರೀತಿಯಾದಾಗ ಸ್ವಲ್ಪ ಭಯ ಆಗ್ತದೆ, ಗಿಡ ಹಾಳಾಗ್ತದ ಅಂತ ಅನಿಸ್ತದೆ. ಆದರೆ ಇದರಲ್ಲಿ ಚೆನ್ನಾಗಿ ಚಿಗುರುಗಳು ಬರ್ತಾ ಇದೆ, ಹಾಗಾಗಿ ಏನೂ ಆಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ. ನೋಡಿ, ಈ ಗೆಲ್ಲು ಕೂಡ ಒಣಗಿ ಹೋಗಿದೆ. ಈ ರೀತಿಯಾದ ಗೆಲ್ಲುಗಳನ್ನೆಲ್ಲ ತೆಗಿಬೇಕು, ಆಗ ಗಿಡ ಚೆನ್ನಾಗಿ ಕಾಣಿಸ್ತದೆ. ನೋಡಿ, ಬೇರೆಲ್ಲ ಗಿಡಗಳು ಚೆನ್ನಾಗಿ ಬಂದಿದೆ. ನೋಡಿ, ಈ ಎಲ್ಲ ಗಿಡಗಳಲ್ಲೂ ಕೂಡ ಹಳೆಯ ಎಲೆಗಳಿವೆ, ಅದು ಹಳದಿಯಾಗಿ ಅಲ್ಲಲ್ಲಿ ಚುಕ್ಕಿಗಳಿವೆ, ಅದು ಸ್ವಲ್ಪ ದಿನದಲ್ಲಿ ಉದುರಿ ಹೋಗ್ತದೆ. ಹಾಗೆ ಕೇರೆ ಬಳ್ಳಿ ನೋಡಿ, ಈಗ ಚೆನ್ನಾಗಿ ಬರ್ತಾ ಇದೆ. ಮಳೆಗಾಲದಲ್ಲಿ ಇಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ, ತುಂಬ ಸಪೂರವಾಗಿ ಬರ್ತಾ ಇತ್ತು, ಅದನ್ನು ನಡಲು ಆಗ್ತಾ ಇರಲಿಲ್ಲ. ಕೇರೆ ಬಳ್ಳಿಯ ಎಲೆಗಳು ಕೂಡ ಚಿಕ್ಕದಾಗಿ ಬರ್ತಾ ಇತ್ತು, ಅದನ್ನು ನಟ್ಟರೆ ಕೂಡಲೇ ಅದು ಬಾಡಿ ಹೋಗ್ತಾ ಇತ್ತು, ಅದರಲ್ಲಿ ಚಿಗುರುಗಳು ಬರ್ತಾ ಇರಲಿಲ್ಲ. ಈಗ ಒಳ್ಳೆಯ ರೀತಿಯಲ್ಲಿ ಕೇರೆ ಬಳ್ಳಿಗಳು ರೆಡಿ ಆಗ್ತಾ ಇದೆ, ಅದನ್ನು ನಾನು ಇನ್ನು ನಡಬೇಕು. ಕಳೆದ 2-3 ತಿಂಗಳಿಂದ ಗಿಡಗಳಿಗೆ ನೀರು ಹಾಕುವ ಕೆಲಸ ಇರಲಿಲ್ಲ, ಆದರೆ ಇನ್ನು ನಾವು ಗಿಡಗಳಿಗೆ ನೀರನ್ನು ಹಾಕಬೇಕಾಗ್ತದೆ. ಸ್ವಲ್ಪ ನೀರು ಕಡಿಮೆ ಆದರೂ ಕೂಡ ಗಿಡಗಳು ಒಣಗಿ ಹೋಗ್ತದೆ, ನಾವು ಅದನ್ನು ನೋಡಿಕೊಂಡು ಗಿಡಗಳಿಗೆ ನೀರನ್ನು ಹಾಕಬೇಕು. ಮೊನ್ನೆ ನನಗೆ ನನ್ನ ಗಿಡಗಳ ವಿಡಿಯೋವನ್ನು ಮಾಡುವಾಗ ತುಂಬಾ ಬೇಸರ ಆಗ್ತಾ ಇತ್ತು, ಗಿಡಗಳು ಯಾವ ರೀತಿ ಆಗಿದೆ ಅಂತ ಅನಿಸ್ತಾ ಇತ್ತು. ಆದರೆ ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಗಿಡಗಳು ಪುನಃ ಚೆನ್ನಾಗಿ ಬರಲು ಪ್ರಾರಂಭವಾಗಿದೆ, ಹಾಗೆಯೇ ಹಸಿರಾಗಿ ಬರ್ತಾ ಇದೆ. ನಿಮ್ಮ ಗಿಡವೂ ಕೂಡ ಈಗ ಇದೇ ರೀತಿ ಆಗಿದೆಯಾ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಮೊಗ್ಗುಗಳು ನೋಡಿ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಚಿಗುರುಗಳು ಬಂದಿದೆ. ಹಾಗೆ ನಾನು ಮಳೆಗಾಲದಲ್ಲಿ ನಟ್ಟಂತಹ ಗಿಡ ಸತ್ತು ಹೋಗಿದೆ, ಇದು ತುಂಬ ಸಮಯದ ಹಿಂದೆಯೇ ಸತ್ತು ಹೋಗಿದೆ. ಇದನ್ನು ನಾನು ನಿಮಗೆ ತೋರಿಸಿದ್ದೇನೆ. ಅದರ ಕಳೆಗಿಡವನ್ನು ತೆಗಿಲಿಕ್ಕೆ ಆಗಲಿಲ್ಲ, ಹಾಗೇ ಇದೆ. ಅದನ್ನು ತೆಗೆದು ನಾನು ಹೊಸ ಗಿಡವನ್ನು ನೆಡಬೇಕು. ಹಾಗೆ ನೋಡಿ, ಗಿಡಗಳು ಚೆನ್ನಾಗಿ ಬಂದಿದೆ. ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಬಿ ಸ್ಟಾರ್ ಅನ್ನುವಂತಹ ಒಂದು ಫರ್ಟಿಲೈಸರನ್ನು ಹಾಕಿದ್ದೆ. ಹಾಗೆಯೇ ಕೀಟನಾಶಕವನ್ನು ಒಂದು 4 ದಿನದ ಹಿಂದೆ ಸ್ಪ್ರೇ ಮಾಡಿದ್ದೇನೆ. ಮತ್ತೆ ಬೇರೇನೂ ಹಾಕಲಿಲ್ಲ, ಅದೇ 2ರಲ್ಲಿ ನನ್ನ ಗಿಡಗಳು ಚೆನ್ನಾಗಿ ಬರ್ತಾ ಇದೆ. ಈ ಬಾರಿ ನಾನು ನನ್ನ ಗಿಡಗಳಿಗೆ ಯಾವುದೇ ರೀತಿಯ ಹಿಂಡಿಗಳನ್ನು ಹಾಕಲಿಲ್ಲ, ಹಾಗೆಯೇ ಸಗಣಿ ಗೊಬ್ಬರ ಈ ರೀತಿಯ ಯಾವುದೇ ಗೊಬ್ಬರವನ್ನು ಕೂಡ ಹಾಕಲಿಲ್ಲ. ಕೇವಲ ಬಿ ಸ್ಟಾರನ್ನು ಮಾತ್ರ ಗಿಡದ ಬುಡಕ್ಕೆ ಹಾಕಿದ್ದೇನೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಹಳೆಯ ಎಲೆಗಳನ್ನೆಲ್ಲ ನಾನೀಗ ತೆಗಿತಾ ಇದ್ದೇನೆ. ಅದು ಇದ್ದರೆ ಸ್ವಲ್ಪ ದಿನದಲ್ಲಿ ಉದುರಿ ಹೋಗ್ತದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಆದರೆ ಗಿಡ ಅಷ್ಟೊಂದು ಚೆನ್ನಾಗಿ ಕಾಣಿಸುವುದಿಲ್ಲ ಅಂತ ನಾನೀಗ ತೆಗಿತಾ ಇದ್ದೇನೆ. ನಮಗೆ ಸಮಯ ಇದ್ದಾಗ ನಾವು ಈ ರೀತಿಯಾಗಿ ಯಾವುದಾದರೂ ಕೆಲಸವನ್ನು ಮಾಡಬಹುದು.
ನಾವು ಬ್ಯುಸಿ ಇದ್ದರೆ ನಾವು ಅದನ್ನೆಲ್ಲ ಮಾಡಬೇಕಂತ ಇಲ್ಲ, ಅದರಷ್ಟಕ್ಕೆ ಅದು ಉದುರಿ ಹೋಗ್ತದೆ. ನಾವು ಈ ರೀತಿಯಾಗಿ ಕ್ಲೀನ್ ಮಾಡಿದಾಗ ಗಿಡಗಳು ಚೆನ್ನಾಗಿ ಕಾಣಿಸ್ತದೆ. ಅದೇ ಒಂದು ಕಾರಣಕ್ಕಾಗಿ ನಾನೀಗ ತೆಗಿತಾ ಇದ್ದೇನೆ. ಗಿಡದಲ್ಲಿ ನೋಡಿ ಹಳೆಯ ಎಲೆಗಳು ತುಂಬಾನೇ ಕಡಿಮೆ ಆಗಿದೆ. ಈಗ ಹೊಸದಾಗಿ ಚಿಗುರು ಬಂದಂತಹ ಎಲೆಗಳು ಮಾತ್ರ ಇದೆ. ಹಾಗಾಗಿ ಗಿಡಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಲ್ಲಿ ಒಂದೊಂದು ಹಳೆಯ ಎಲೆ ಇದೆ ನೋಡಿ. ಈ ರೀತಿಯಾಗಿ ನಾನು ತೆಗಿತಾ ಇದ್ದೇನೆ. ಹಾಗೆ ಗಿಡದ ಎಲೆಗಳಲ್ಲಿ ಹುಳಗಳು ಇರ್ತದೆ, ಅದನ್ನು ಕೂಡ ನಾವು ತೆಗಿಬೇಕು. ಹಾಗೆ ಹೊಟ್ಟೆ ಆದಂತಹ ಎಲೆಗಳನ್ನು ಕೂಡ ನಾವು ತೆಗೆದರೆ ಒಳ್ಳೆಯದು. ನಾನು ಆವಾಗಲೇ ಹೇಳಿದಂತೆ ನನ್ನ ಗಿಡಗಳಿಗೆ ಕೇವಲ ಒಂದೇ ಒಂದು ಫರ್ಟಿಲೈಸರನ್ನು ಹಾಕಿದ್ದೆ. ಅದು ಕೇವಲ ಒಂದೇ ಒಂದು ಸ್ಪೂನಷ್ಟು ಮಾತ್ರ ಹಾಕಿದ್ದೇನೆ. ಅದರಿಂದಲೂ ಕೂಡ ಗಿಡಗಳು ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ನಾವು ಕಡಿಮೆ ಖರ್ಚಿನಲ್ಲೂ ಕೂಡ ಗಿಡವನ್ನು ಬೆಳೆಸಬಹುದು, ಇದರಿಂದ ಇನ್ಕಮ್ ಅನ್ನು ಪಡೆಯಬಹುದು. ಇಂದಿನ ಈ ವಿಡಿಯೋದಲ್ಲಿ ಮಲ್ಲಿಗೆ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಏನೂ ಇಲ್ಲ. ಈಗ ನನ್ನ ಮಲ್ಲಿಗೆ ಗಿಡಗಳು ಸ್ವಲ್ಪ ಸರಿಯಾಗಿ ಬರ್ತಾ ಇದೆ, ಹಾಗೆಯೇ ಸ್ವಲ್ಪ ಹಸಿರಾಗ್ತಾ ಇದೆ. ಇದನ್ನು ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸಿತು. ಹಾಗಾಗಿ ನಾನು ಇವತ್ತು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ನೀವು ನಟ್ಟಂತಹ ಗಿಡಗಳು ಕೂಡ ಈಗ ಚೆನ್ನಾಗಿ ಬರ್ತಾ ಇದೆಯಾ, ಹಸಿರಾಗಿ ಬರ್ತಾ ಇದೆಯಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.